ನಿನಗಾಗಿ ಭಾಗ 40. ಇಬ್ಬರು ತುಂಬ ಸಮಯ ನೀರಿನಲ್ಲಿ ಆಟವಾಡುತ್ತಿದ್ದರು. ಚಿಕ್ಕ ಮಕ್ಕಳ ರೀತಿ ಅವರು ಈ ಪ್ರಪಂಚವನ್ನೇ ಮರೆತು ಒಮ್ಮೊಮ್ಮೆ ಇದೇ ರೀತಿ ಇದ್ದರೆ ಎಷ್ಟು ಸುಂದರವಾಗಿರುತ್ತದೆ ಬದುಕು ಅಂತ ಅನಿಸುತ್ತದೆ. ಆದರೆ ದೊಡ್ಡವರಾದಂತೆ ಮನುಷ್ಯರು ತಮ್ಮ ಎಲ್ಲ ಮಕ್ಕಳ ರೀತಿ ಇರುವ ಅಮಾಯಕತ್ವವನ್ನು ಕಳೆದುಕೊಂಡು ಬಿಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಆಗುತ್ತಿರುವುದು. ಇವರಿಬ್ಬರು ಒಬ್ಬರನ್ನೊಬ್ಬರು ನಗಿಸಿಕೊಂಡು ತುಂಬ ಸಮಯ ಇದ್ದಾರೆ ಮತ್ತು ಅವರಿಬ್ಬರ ನೋವುಗಳನ್ನು ಮರೆತು ಬಿಟ್ಟಿದ್ದಾರೆ. ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಬದುಕುತ್ತಿರುವುದು ಅಂತ ಭಾವಿಸುತ್ತಿದ್ದಾರೆ. ಈಗಲೂ ಕೂಡ ಅವಳು ಆ ಟ್ರಾನ್ಸ್ಪರೆಂಟ್ ಟವಲನ್ನು ಸುತ್ತುಕೊಂಡಿದ್ದಾಳೆ. ಅವನು ತನ್ನ ಶರ್ಟನ್ನು ತೆಗೆದಿದ್ದಾನೆ. ಒಬ್ಬರ ಜೊತೆ ಇನ್ನೊಬ್ಬರು ತುಂಬ ರೊಮ್ಯಾಂಟಿಕ್ ಆಗಿ ಆಟ ಆಡುತ್ತಿದ್ದಾರೆ. ನಂತರ ಅವನು ತುಂಬ ಆಸೆಯ ಕಣ್ಣುಗಳಿಂದ ಅವಳನ್ನು ನೋಡುತ್ತಾನೆ. ಅವಳ ನಗು ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತದೆ. ಇಷ್ಟು ಸುಂದರವಾಗಿ ಅವಳು ನಕ್ಕಿದ್ದನ್ನು ಇಲ್ಲಿಯವರೆಗೂ ನೋಡೇ ಇಲ್ಲ. ಎಷ್ಟು ಚೆನ್ನಾಗಿ ಅವಳು ನಗುತ್ತಿರುವುದರಿಂದ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಾಳೆ. ಅವನು ತನ್ನ ಆಸೆಯನ್ನು ಇನ್ನೂ ಕೂಡ ಅದುಮಿ ಇಟ್ಟುಕೊಳ್ಳಲು ಆಗುತ್ತಿಲ್ಲ. ಅವಳನ್ನು ಆಸೆಯ ಕಣ್ಣಿಂದ ನೋಡುತ್ತಿದ್ದಾನೆ. ಅವಳಿಗೆ ಇದೆಲ್ಲ ಅರ್ಥವಾಗುತ್ತದೆ. ಅವಳು ನಾಚಿಕೆಯಿಂದ ತಲೆಯನ್ನು ಬಗ್ಗಿಸಿಕೊಳ್ಳುತ್ತಾಳೆ. ಅವನು ಅವಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನೀರಿನಿಂದ ಅವಳ ಎಲ್ಲ ಕೂದಲು ಮುಖದ ಮೇಲೆ ಅಂಟಿಕೊಂಡಿರುತ್ತದೆ. ಅವಳ ಕಿವಿಯ ಹತ್ತಿರ ಕೂದಲನ್ನು ನಿಲ್ಲಿಸುತ್ತಾನೆ. ಅವಳ ಮುಖದ ಮೇಲೆ ಮತ್ತು ಇವನ ಮುಖದ ಮೇಲೆ ನೀರಿನ ಹನಿಗಳು ಇರುತ್ತದೆ. ಈಗ ತಾನೇ ಸ್ನಾನ ಮಾಡಿ ಬಂದಂತೆ ಅನಿಸುತ್ತಿರುತ್ತದೆ. ಅವರು ಬಿಸಿ ನೀರಿನಲ್ಲಿ ಬಾತ್ ಟಬ್ಬಲ್ಲಿ ಮಿಂದಿರುತ್ತಾರೆ. ಇಬ್ಬರ ಮುಖ ಕೆಂಪಾಗಿರುತ್ತದೆ. ಅವನು ಅವಳ ಬಳಿ ಬರುತ್ತಾನೆ. ಅವಳನ್ನು ನೋಡುತ್ತಾ ಅವನ ಆಸೆಗಳು ಹೆಚ್ಚಾಗುತ್ತಿರುತ್ತದೆ. ಅವಳಿಗೆ ಅರ್ಥವಾಗುತ್ತದೆ ಅವನ ಕಣ್ಣಿನ ಭಾಷೆ. ಅವಳ ಕೆನ್ನೆಗಳನ್ನು ತನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಅವಳು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ನಂತರ ತನ್ನ 2 ಕೈಗಳನ್ನು ತೆಗೆದು ಅವಳ ಮೃದುವಾದ ಸೊಂಟವನ್ನು ತನ್ನ 2 ಕೈಗಳಿಂದ ಬಳಸಿ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಮೊದಲು ಅವಳ ಮೂಗಿನ ಮೇಲೆ ಮುತ್ತು ಕೊಡುತ್ತಾನೆ. ನಂತರ ಅವಳ ತುಟಿಗಳ ಹತ್ತಿರ ತನ್ನ ತುಟಿಗಳನ್ನು ತಂದು ನಿರಂತರವಾಗಿ ಮುತ್ತನ್ನು ಕೊಡುತ್ತಿರುತ್ತಾನೆ. ಅವಳು ಕೂಡ ಅವಳಿಗೆ ಅರಿವಾಗುತ್ತದೆ ಅವಳ ಸಂಪೂರ್ಣ ಎದೆಗಳು ಅವನ ಎದೆಗಳಿಗೆ ಅಂಟಿಕೊಂಡಿದೆ ಅಂತ. ನಾನು ಟ್ರಾನ್ಸ್ಪರೆಂಟ್ ನೈಟಿ ಹಾಕಿರುವುದರಿಂದ ಇನ್ನೂ ಕೂಡ ಅಂಟಿಕೊಂಡಿದೆ. ಅವಳಿಗೆ ತುಂಬ ನಾಚಿಕೆ ಜೊತೆ ಒಂದು ರೀತಿ ಆನಂದ ಕೂಡ ಆಗುತ್ತದೆ. ಇಷ್ಟೊಂದು ಹತ್ತಿರ ನಾನು ನನ್ನ ಪ್ರೀತಿಯ ಹುಡುಗನ ಜೊತೆ ಇದ್ದೇನೆ. ಅವರಿಬ್ಬರು ತುಂಬ ಹೊತ್ತು ಅದೇ ರೀತಿ ಇರುತ್ತಾರೆ. ಅವಳು ಅವನನ್ನು ಕೂಡ ಗಟ್ಟಿಯಾಗಿ ತಬ್ಬಿಕೊಂಡಿರುತ್ತಾಳೆ. ಅವನು ಅವಳ ತುಟಿಗಳಿಗೆ ಆದ ಮೇಲೆ ಅವಳ ಶೋಲ್ಡರ್ಗೆ ಮುತ್ತನ್ನು ಕೊಡುತ್ತಿರುತ್ತಾನೆ. ನಂತರ ಅವಳ ಎದೆಗಳ ಹತ್ತಿರ ಬರುತ್ತಾನೆ. ಆಗ ಅವಳು ಸುತ್ತಿದ ಟವಲನ್ನು ಸ್ವಲ್ಪದರಲ್ಲೇ ಬಿಚ್ಚಿ ಹೋಗುತ್ತಾ ಇರುತ್ತದೆ. ಅವನು ಅದರ ಬಳಿ ಕೈ ಹಾಕುತ್ತಾನೆ. ಅವಳು ಅಂದುಕೊಳ್ಳುತ್ತಾಳೆ ಟವಲನ್ನು ಅವನು ತೆಗೆಯುತ್ತಾನೆ ಅಂತ. ಆದರೆ ಅವನು ಬಿಚ್ಚಿ ಹೋಗುತ್ತಿದ್ದ ಟವಲನ್ನು ಗಟ್ಟಿಯಾಗಿ ಕಟ್ಟುತ್ತಾನೆ. ಆನಂತರ ಅವನ ಮೇಲೆ ಅವಳಿಗೆ ಪ್ರೌಡ್ ಫೀಲ್ ಆಯಿತು. ಅದನ್ನು ಸರಿ ಮಾಡುತ್ತಾನೆ. ಅವಳ ಮುಖವನ್ನು ನೋಡಿ ಸ್ಮೈಲ್ ಮಾಡುತ್ತಾನೆ. ಈಗ ಅವಳು ಒಂದು ರೀತಿ ಸ್ಪೆಷಲ್ ಆಗಿ ಕಾಣುತ್ತಿದ್ದಾಳೆ. ಅವನ ಹತ್ತಿರ ಹೋಗಬೇಕು ಅಂತ ಅನಿಸುತ್ತಿದ್ದರೂ ಕೂಡ ಅಥವಾ ಯಾವಾಗಲೂ ಇರಬೇಕು ಅಂತ ಆಸೆ ಇರುತ್ತದೆ. ಆದರೆ ಇಂದು ಅವರಿಬ್ಬರಿಗೆ ಇಷ್ಟರಲ್ಲೇ ತೃಪ್ತಿ ಸಿಕ್ಕಿರುತ್ತದೆ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಕತ್ತಿನ ಹತ್ತಿರ ಪ್ರೀತಿಯ ಮುತ್ತನ್ನು ಕೊಡುತ್ತಾಳೆ. ಇಬ್ಬರೂ ಕೂಡ ತುಂಬ ಸಮಯದವರೆಗೆ ಅದೇ ರೀತಿ ಇರುತ್ತಾರೆ. ಎಷ್ಟೋ ಸಲ ಬಾಯಿಯಿಂದ ಯಾವುದೇ ಮಾತನ್ನು ಹೇಳದೇ ಹೋದರೂ ಕಣ್ಣಿನಿಂದ ತುಂಬ ವಿಷಯಗಳು ತಿಳಿಯುತ್ತದೆ. ಅದೇ ರೀತಿ ಈಗ ಇವರಿಬ್ಬರ ಮಧ್ಯೆ ಆಗುತ್ತಿರುವುದು. ಇಬ್ಬರ ಕಣ್ಣುಗಳಲ್ಲಿ ತೃಪ್ತಿ ಇದೆ. ಅವಳು ನೀರಿನಿಂದ ಮೇಲೆ ಹೇಳಲು ಅವನು ಸಹಾಯ ಮಾಡುತ್ತಾನೆ.
ಹೊರಗೆ ಬಂದ ತಕ್ಷಣ ಗಿರಿ ಅವನಿಗೆ ಮೆಸೇಜ್ ಮಾಡಿರುತ್ತಾನೆ. ಊಟದ ಬಗ್ಗೆ ಎಲ್ಲ ಅಪ್ಡೇಟ್ ಕೊಟ್ಟಿರುತ್ತಾನೆ. ನಂತರ ಅವನು ತನ್ನ ಕ್ಯಾಶುವಲ್ ಡ್ರೆಸ್ಸನ್ನು ಹಾಕಿಕೊಳ್ಳುತ್ತಾನೆ. ಅವಳು ಕೂಡ ಒಂದು ಸಿಂಪಲ್ ಆಗಿರುವ ಚೂಡಿದಾರನ್ನು ಹಾಕುತ್ತಾಳೆ. ಪುನಃ ಅದೇ, ಅವಳು ಹಾಕುವ ಬಟ್ಟೆಗಿಂತ ಅವಳ ಅಂದ ಇನ್ನೂ ಹೆಚ್ಚಾಗಿರುತ್ತದೆ ಅಂತ ಇವನಿಗೆ ಅನಿಸಿ ನಗು ಬರುತ್ತದೆ. ಅವಳು ತನ್ನ ಕೂದಲನ್ನು ಟವಲ್ನಿಂದ ಒರೆಸಿಕೊಳ್ಳುತ್ತಿರುತ್ತಾಳೆ. ಅವನು ಹೋಗಿ ಸಹಾಯ ಮಾಡುತ್ತಾನೆ. ಏರ್ ಡ್ರೈಯರ್ ಕೊಡುತ್ತಾನೆ. ಇದನ್ನು ಯೂಸ್ ಮಾಡು, ಸರಿ ಹೋಗುತ್ತದೆ ಅಂತ. ಅವಳು ರೆಡಿ ಆದ ಮೇಲೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೀಯಾ, ಚೆನ್ನಾಗಿ ಕಾಣಿಸುತ್ತಿದ್ದೀಯಾ, ಇಂದು ನಾವಿಬ್ಬರು ಹೊರಗಡೆ ಹೋಗೋಣ, ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳುತ್ತಾನೆ. ಅಷ್ಟರಲ್ಲಿ ಗಿರಿ ಆರ್ಡರ್ ಮಾಡಿದ್ದ ಫುಡ್ ಬರುತ್ತದೆ. ಇದು ಅವಳಿಗೆ ತುಂಬ ಇಷ್ಟ. ಚಿಕ್ಕಂದಿನಿಂದಲೂ ಎಷ್ಟೋ ಬಾರಿ ಅವರ ಚಿಕ್ಕಪ್ಪನನ್ನು ಕೇಳುತ್ತಿದ್ದಳು, ಹೋಟೆಲ್ಗೆ ಕರೆದುಕೊಂಡು ಹೋಗು, ನನಗೆ ಅದನ್ನು ಕೊಡಿಸಿ ಅಂತ. ರೋಟಿ, ನಾನ್, ಅದಕ್ಕೆ ಸಿಗುವ ವಿಧ ವಿಧವಾದ ಕರಿಗಳು. ಅದೇ ರೀತಿ ಇವರಿಗೆ ಹೇಗೆ ತಿಳಿಯಿತು ನನ್ನ ಇಷ್ಟ ಅವರಿಗೆ? ಇದು ನನಗೂ ಕೂಡ ಇಷ್ಟ. ನಾನು ಸಾಮಾನ್ಯವಾಗಿ ಹೋಟೆಲ್ಗೆ ಎಲ್ಲಿ ಹೋದರೂ ಇದನ್ನೇ ಆರ್ಡರ್ ಮಾಡುವುದು. ಅದಕ್ಕೆ ಗಿರಿ ಆರ್ಡರ್ ಮಾಡಿದ್ದಾನೆ. ಅವಳು ಗಿರಿ ಅಂದ ತಕ್ಷಣ ಕಣ್ಣನ್ನು ಅಗಲ ಮಾಡುತ್ತಾಳೆ. ಯಾರು ಅಂತ. ಅದು ನನ್ನ ಬೆಸ್ಟ್ ಫ್ರೆಂಡ್. ಅವನು ಕೂಡ ಈ ರೆಸಾರ್ಟ್ಗೆ ಬಂದಿದ್ದಾನೆ ಫ್ರೀ ಟೈಮನ್ನು ಸ್ಪೆಂಡ್ ಮಾಡಲು. ಕಪಲ್ ಆಗಿ ಇಲ್ಲ, ಅವನನ್ನು ಮದುವೆ ಆಗಿಲ್ಲ, ಯಾವುದೇ ಗರ್ಲ್ ಫ್ರೆಂಡ್ಸ್ ಕೂಡ ಇಲ್ಲ, ಸಿಂಗಲ್. ಇವಳಿಗೆ ಅದು ಸಂಬಂಧವಿಲ್ಲದ ವಿಷಯ. ಇನ್ನು ಆ ವಿಷಯವನ್ನು ಜಾಸ್ತಿ ಪ್ರಶ್ನೆ ಮಾಡದೆ ಊಟಕ್ಕೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ಅವನು ಅವಳ ಮುಂದೆ ತಟ್ಟೆಯನ್ನು ಇಟ್ಟು ಎಲ್ಲ ಡಿಶ್ಗಳನ್ನು ಬಡಿಸುತ್ತಾನೆ, ಸ್ವಲ್ಪ ಜಾಸ್ತಿಯೇ. ಅವಳು, ಇಷ್ಟೊಂದು ಏಕೆ ನನಗೆ? ಇದನ್ನು 2 ಟೈಮ್ ತಿನ್ನುತ್ತೇನೆ, ಒಂದು ಹೊತ್ತಿಗೆ ಇದು ಜಾಸ್ತಿ ಅಂತ ಹೇಳಿದಾಗ ಅವನು ಅವಳಿಗೆ ಸ್ವಲ್ಪ ಸ್ವಲ್ಪವೇ ತಿನ್ನಿಸುತ್ತಿರುತ್ತಾನೆ. ಮೊದಲು ಅವಳಿಗೆ ವಿಚಿತ್ರ ಅನಿಸಿದರೂ ನಂತರ ತಿನ್ನಲು ಶುರು ಮಾಡುತ್ತಾಳೆ. ಅವನ ಕೈಬೆರಳುಗಳು ತನ್ನ ಬಾಯಿಗೆ ಪದೇ ಪದೇ ಟಚ್ ಆಗುತ್ತಿರುವುದರಿಂದ ಆ ಸಮಯದ ಸುಖವನ್ನು ತೆಗೆದುಕೊಳ್ಳುತ್ತಿರುತ್ತಾಳೆ. ಒಮ್ಮೊಮ್ಮೆ ಕಚ್ಚಬೇಕು ಅಂತ ಅನಿಸುತ್ತದೆ. ಆದರೆ ಪಾಪ, ಇಷ್ಟೊಂದು ನನಗಾಗಿ ಎಫರ್ಟ್ ಹಾಕಿದ್ದಾರೆ, ನಾನು ತೊಂದರೆ ಮಾಡಬಾರದು ಅಂತ ಸುಮ್ಮನಾಗುತ್ತಾಳೆ. ಅವಳು ನನಗೆ ಸಾಕು ಅನ್ನಿಸುವಷ್ಟು ತಿನ್ನಿಸುತ್ತಾನೆ. ನಂತರ ಇನ್ನು ತಿನ್ನಲು ನಾನು ಸಾಧ್ಯವೇ ಇಲ್ಲ ಅಂತ ಅವಳು ಹೇಳಿದಾಗ ವಿಕ್ರಮ್ ಅದೇ ತಟ್ಟೆಯಲ್ಲಿ ಇದ್ದ ಊಟವನ್ನು ತೆಗೆದುಕೊಂಡು ಅವನು ತಿನ್ನಲು ಶುರು ಮಾಡುತ್ತಾನೆ ಅವಳ ಎಂಜಲನ್ನು. ಅವಳಿಗೆ ಶಾಕ್ ಆಗುತ್ತದೆ. ನೀವು ಏಕೆ ನನ್ನ ಎಂಜಲನ್ನು ತಿನ್ನುತ್ತಿದ್ದೀರಾ? ನೋಡಿ, ಇಲ್ಲಿ ತುಂಬ ಫುಡ್ ಇದೆ ಅಂತ ಅಲ್ಲೇ ಇರುವ ಎಲ್ಲ ಫುಡ್ನ ಲಿಡ್ಗಳನ್ನು ತೆಗೆದು ಅವನಿಗೆ ತೋರಿಸುತ್ತಾಳೆ. ಆದರೂ ಕೂಡ ಅವನು ಅದರ ಬಗ್ಗೆ ಕೇರ್ ಮಾಡುವುದಿಲ್ಲ. ನನಗೆ ನಿನ್ನ ಎಂಜಲನ್ನು ತಿನ್ನುವುದು ತುಂಬ ಇಷ್ಟವಾಗುತ್ತದೆ, ಅದಕ್ಕೆ ಬೇಕು ಅಂತಲೇ ತಿನ್ನುತ್ತಿರುವುದು. ನೀನು ಯಾಕೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ ಅಂತ ಅವನು ಕೇಳುತ್ತಾನೆ. ನನ್ನ ಎಂಜಲನ್ನು ನೀವು ಅಂತ ಅವಳು ಅರ್ಧಕ್ಕೆ ಮಾತನ್ನು ನಿಲ್ಲಿಸುತ್ತಾಳೆ. ಪ್ರತಿದಿನ ತೆಗೆದುಕೊಳ್ಳುತ್ತೇನೆ, ನಿನ್ನ ತುಟಿಗೆ ಮುತ್ತನ್ನು ಕೊಡಬೇಕಾದಾಗ, ಅದರಲ್ಲಿ ಹೊಸದೇನಿದೆ? ಆಗ ಅವಳಿಗೆ ನಾಚಿಕೆ ಆಗುತ್ತದೆ. ಯಾವಾಗಲೂ ನೀವು ಅದೇ ಯೋಚನೆಯಲ್ಲಿ ಇರುತ್ತೀರಾ ಅಂತ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾಳೆ. ಅವಳಿಗೆ ತನ್ನನ್ನು ಫೇಸ್ ಮಾಡುವುದು ಕಷ್ಟವಾಯಿತು ಅಂತ ಅವನು ಭಾವಿಸುತ್ತಾನೆ. ಪದೇ ಪದೇ ಅವಳ ಫೋನ್ ರಿಂಗ್ ಆಗಿರುತ್ತದೆ. ತುಂಬ ಮಿಸ್ ಕಾಲ್ ಇರುತ್ತದೆ. ಆದರೆ ಯಾವಾಗಲೂ ಫೋನನ್ನು ಸೈಲೆಂಟಲ್ಲಿ ಇಟ್ಟಿದ್ದಳು. ಆದ್ದರಿಂದ ರಿಂಗ್ ಆಗಿದ್ದು ಅವಳಿಗೆ ತಿಳಿದಿಲ್ಲ. ನಿಧಾನವಾಗಿ ನೋಡಿದಾಗ ಅದು ಅವರ ಚಿಕ್ಕಪ್ಪನ ಕಾಲ್ಸ್. ಅವರು ನನಗೆ ಫೋನ್ ಮಾಡಿದ್ದಾರೆ, ಅದು ಇಷ್ಟೊಂದು ಮಿಸ್ ಕಾಲ್ಗಳು. ಅವಳು ಕೂಡ ರಿಟರ್ನ್ ಕಾಲ್ ಮಾಡುತ್ತಾಳೆ. ಚಿಕ್ಕಪ್ಪ ಹೇಳಿದ ಮಾತನ್ನು ಕೇಳಿ ಅವಳಿಗೆ ಖುಷಿಯಾಗುತ್ತದೆ. ವಿಕ್ರಮ್ ಬಳಿ ಬಂದು ಕೇಳುತ್ತಾಳೆ, ತನ್ನನ್ನು ಚಿಕ್ಕಪ್ಪನ ಮನೆಗೆ ಕರೆದುಕೊಂಡು ಹೋಗುವಂತೆ. ಆದರೆ ನೀನು ಮನೆಯೊಳಗಡೆ ಬರಬಾರದು, ಹಾಗೆ ಹೋಗಬೇಕು ಅಂತ. ಏಕೆ ಅಂತ ಕೇಳಿದಾಗ ಅವನು ನಿಧಾನವಾಗಿ ಹೇಳುತ್ತಾಳೆ, ಅಕ್ಕ ಮನೆಗೆ ಬಂದಿದ್ದಾಳಂತೆ, ಚಿಕ್ಕಪ್ಪ ಫೋನ್ ಮಾಡಿದ್ದರು, ನೀನು ಬೇಗ ಬಾ, ಅವಳು ನಮ್ಮ
ಜೊತೆಯಲ್ಲಿ ಸರಿಯಾಗಿ ಹೇಳುತ್ತಿಲ್ಲ, ನಿನಗೆ ಎಲ್ಲವನ್ನು ಹೇಳುತ್ತಾಳೆ ಅಂತ. ಮೊದಲು ಅವನಿಗೆ ಸ್ವಲ್ಪ ಕೋಪ ಬರುತ್ತದೆ ಅವರ ಅಕ್ಕನ ಹೆಸರನ್ನು ಕೇಳಿದ ನಂತರ. ಆಮೇಲೆ ನೋಡಿ, ಅವಳು ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಇಷ್ಟೊಂದು ಅಮೂಲ್ಯವಾದ ರತ್ನ ನನಗೆ ಸಿಕ್ಕಿದ್ದು. ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನೇಕೆ ಕೋಪದಲ್ಲಿದ್ದೇನೆ ಅಂತ ಅವನು ತನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಾನೆ. ಬದುಕಿನಲ್ಲಿ ಒಮ್ಮೊಮ್ಮೆ ಏನೇ ಆದರೂ ಅದು ಒಳ್ಳೆಯದಕ್ಕೆ. ನನ್ನ ಮತ್ತು ದಮಯಂತಿಯ ಸಂಬಂಧ ಇಂದಿನದಲ್ಲ, ನನ್ನ ಮತ್ತು ಅವಳ ಸಂಬಂಧ ಜನ್ಮ ಜನ್ಮಾಂತರದ್ದು ಅಂತ ಅನಿಸುತ್ತದೆ. ಅವಳ ಬಳಿ ಹೋದರೆ ನನಗೆ ಸಿಗುವ ಸುಖ, ಒಂದು ನಂಬಿಕೆ, ಪ್ರೀತಿ ಅಪ್ಪುಗೆ ಇನ್ಯಾರ ಬಳಿ ಹೋದರೂ ಕೂಡ ಸಿಗುತ್ತಿರಲಿಲ್ಲ. ನಾನು ಕಾಲೇಜಿನಲ್ಲಿ ಇದ್ದಾಗ ಎಷ್ಟು ಜನ ಹುಡುಗಿಯರು ನನ್ನ ಮೈ ಮೇಲೆ ಬೀಳುತ್ತಿದ್ದರು, ಆದರೆ ಯಾರೂ ಕೂಡ ಇಷ್ಟವಾಗುತ್ತಿರಲಿಲ್ಲ. ಆಫೀಸ್ನಲ್ಲೂ ಕೂಡ ಅಷ್ಟೇ, ಯಾವಾಗಲೂ ಹುಡುಗಿಯರು ನನ್ನ ಮೈ ಮೇಲೆ ಬೀಳುತ್ತಿದ್ದರು, ಆದರೆ ಅವರುಗಳು ಇಷ್ಟವಾಗುತ್ತಿರಲಿಲ್ಲ. ದಮಯಂತಿಯಲ್ಲಿ ಏನೋ ಒಂದು ಸ್ಪೆಷಲ್ ಆಗಿರುವುದು ಇದೆ, ಅದಕ್ಕಾಗಿ ಅವಳು ಇಷ್ಟ. ಸರಿ, ರೆಡಿಯಾಗು, ಕರೆದುಕೊಂಡು ಹೋಗುತ್ತೇನೆ. ನಾನು ಕೂಡ ನಿಮ್ಮ ಮನೆಗೆ ಬರುತ್ತೇನೆ. ನೀನು ನನಗೆ ಹೆಂಡತಿ ಮಾತ್ರ ಅಲ್ಲ, ಆ ಮನೆಯ ಮಗಳು ಕೂಡ. ಅವರ ಕಷ್ಟಗಳು ಕೂಡ ನನ್ನ ಕಷ್ಟಗಳು. ಏನಾದರೂ ಸಮಸ್ಯೆ ಇದ್ದರೆ ಸಾಲ್ವ್ ಮಾಡಬಹುದು. ನೋಡುತ್ತೇನೆ. ಕೇವಲ ನಿನ್ನನ್ನೇ ಎಲ್ಲ ಸಮಸ್ಯೆಗಳ ಮಧ್ಯೆ ಬಿಟ್ಟು ನಾನು ಹೋಗುವುದಿಲ್ಲ. ನಿನಗೆ ಸಹಾಯಕನಾಗಿ ನಿಲ್ಲುತ್ತೇನೆ ಅಂತ ಹೇಳಿದಾಗ ಅವಳು ನಂಬಲು ಸಾಧ್ಯವಾಗದೆ ಅವನನ್ನೇ ನೋಡುತ್ತಿದ್ದಳು. ಎಷ್ಟೊಂದು ಬದಲಾವಣೆ ಸ್ವಲ್ಪ ದಿನದಲ್ಲೇ. ಅದರಲ್ಲೂ ಕೂಡ ನನ್ನ ಬಳಿ ಏನಿದೆ, ನನ್ನನ್ನು ಏಕೆ ಇಷ್ಟೊಂದು ಪ್ರೀತಿ ಮಾಡುತ್ತಾರೆ, ಇವರ ಪ್ರೀತಿಗೆ ನಾನು ಚಿರಋಣಿ ಅಂತ ಎಮೋಷ್ನಲ್ ಆದಳು. ಅವಳ ಕಣ್ಣುಗಳು ತುಂಬಿಕೊಂಡಿದ್ದನ್ನು ಅವನು ಗಮನಿಸಿದ. ಇಷ್ಟೊಂದು ಎಮೋಷ್ನಲ್ ಏಕೆ ಆಗುತ್ತಿದ್ದೀಯಾ ಅಂತ ಕೇಳಿದ. ಅದು ಅಂತ ತಡವರಿಸುತ್ತಿದ್ದಳು. ಆಗ ಅವನು ಅವಳನ್ನು ತಬ್ಬಿಕೊಂಡು ಅವಳ ಕಣ್ಣುಗಳಿಗೆ ಮುತ್ತನ್ನು ಕೊಟ್ಟ. ಅತಿಯಾಗಿ ಯೋಚಿಸಬೇಡ, ನೀನು ಈ ಸಮಯದಲ್ಲಿ ತುಂಬ ಯೋಚನೆ ಮಾಡಬಾರದು. ಮಗುವಿಗೆ ತೊಂದರೆ ಆಗುತ್ತದೆ, ಸ್ವಲ್ಪ ಆರಾಮವಾಗಿರು ಅಂತ ಹೇಳಿದ. ಆಗ ಅವಳಿಗೆ ತಿಳಿಯುತ್ತದೆ, ಮೊದಲು ಖುಷಿಯಾದರೂ ಆನಂತರ ಅವಳಿಗೆ ಬೇಸರವಾಗುತ್ತದೆ. ಈ ಮಗು ವಿಕ್ರಮ್ದು ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲವೇ ಅಂತ. ಅದಕ್ಕೆ ವಿಕ್ರಮ್, ಈಗಲೂ ಕೂಡ ಅದು ನನ್ನ ಮಗುವೆ, ನೀನು ಅತಿಯಾಗಿ ಯೋಚನೆ ಮಾಡಬೇಡ. ನೀನು ನನ್ನವಳಾದ ಮೇಲೆ ನಿನ್ನ ಪ್ರತಿಯೊಂದು ಸಂಬಂಧವೂ ನನ್ನದೇ. ಅಂದ ಮೇಲೆ ನಿನ್ನ ಹೊಟ್ಟೆಯಲ್ಲಿ ಇರುವ ಮಗು ನನ್ನದಲ್ಲವೇ ಚಿನ್ನ? ಅದು ಅಂತ ತಡವರಿಸುತ್ತಾಳೆ. ತುಂಬ ಸಮಯ ಆಗಿದೆ. ಅವರು ಫೋನ್ ಮಾಡಿ ನಾವಿಬ್ಬರು ಹೋಗೋಣ ಬಾ ಅಂತ ಹೇಳುತ್ತಾನೆ. ಪುನಃ ಇಲ್ಲಿಗೆ ಬರಬೇಕಾ ಅಂತ ಅವಳು ಕೇಳಿದಾಗ, ಲಗೇಜ್ ಎಲ್ಲ ಇಲ್ಲೇ ಇರಲಿ ಅಲ್ಲವಾ, ನಾನು 1-2 ದಿನ ಚಿಕ್ಕಪ್ಪನ ಮನೆಯಲ್ಲಿ ಇರಬೇಕು ಅಂತ ಅವಳು ಹೇಳುತ್ತಾಳೆ. ಸರಿ, ಹಾಗಾದರೆ ನಿನ್ನ ಬಟ್ಟೆಗಳು ಅಲ್ಲೇ ಇರಬೇಕು ಅಲ್ಲವೇ ಅಂತ ಅವನು ಕೇಳುತ್ತಾನೆ. ಹೌದು, ಇಂದು ರಾತ್ರಿ ಅಲ್ಲೇ ಇರು, ಬೆಳಿಗ್ಗೆ ನಾನು ಬರುತ್ತೇನೆ, ನನ್ನ ಜೊತೆ ಬಂದು ಬಿಡಬೇಕು. ಅವಳು ಆಯಿತು ಅಂತ ಹೇಳಿ ಚಿಕ್ಕಪ್ಪನ ಮನೆಗೆ ಅವಳನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರಬೇಕು ಅಂತ ಅವನ ಆಲೋಚನೆ ಇರುತ್ತದೆ. ಅವರ ಮನೆಗೆ ಹೋದಾಗ ಅವರ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದಿರುತ್ತಾರೆ. ತುಂಬ ಜನ ಇರುತ್ತಾರೆ. ಇವನಿಗೆ ಮುಜುಗರವಾಗುತ್ತದೆ. ಎಲ್ಲರೂ ದಮಯಂತಿಯ ಅಕ್ಕನನ್ನು ನೋಡಲು ಬಂದಿರುತ್ತಾರೆ. ಇವರಿಬ್ಬರು ಒಳಗಡೆ ಹೋಗುತ್ತಾರೆ. ಅವಳ ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಗೆ ಕೂರಲು ಜಾಗ ಮಾಡಿಕೊಡುತ್ತಾರೆ. ಅಲ್ಲಿ ಏನೂ ಸ್ವಲ್ಪವೂ ಸರಿಯಿಲ್ಲ ಅಂತ ಅನಿಸುತ್ತದೆ. ಈ ರೀತಿಯ ಸಂತೆಯಲ್ಲಿ ಇವಳನ್ನು ಹೇಗೆ ಬಿಟ್ಟು ಹೋಗುವುದು? ಮನೆ ಇಷ್ಟೊಂದು ಚಿಕ್ಕದು. ಫ್ಲ್ಯಾಟ್ ಕೊಟ್ಟಿದ್ದರೆ ಅವರು ಇನ್ನೂ ಕೂಡ ಅದಕ್ಕೆ ಶಿಫ್ಟ್ ಆಗಿಲ್ಲ. ಏನು ಮಾಡುವುದು? ಆಗ ಅವರ ಅಕ್ಕ ಒಳಗಿನಿಂದ ಅಳುತ್ತಿರುತ್ತಾಳೆ ಜೋರಾಗಿ. ಎಲ್ಲರೂ ಸಮಾಧಾನ ಮಾಡುತ್ತಿರುತ್ತಾರೆ. ಇವಳು ಕೂಡ ಓಡಿ ಹೋಗಿ ನೋಡುತ್ತಾಳೆ ಏನಾಯಿತು ಅಂತ. ಅವರ ಅಕ್ಕನನ್ನು ನೋಡಿ ಅವಳು ಕೆಳಗೆ ಕುಸಿದು ಕುಳಿತುಕೊಳ್ಳುತ್ತಾಳೆ. ಹೇಗೆ ಇದ್ದವಳು ಹೇಗಾಗಿ ಬಿಟ್ಟಿದ್ದಾಳೆ, ಅಯ್ಯೋ ಅಂತ ಅನಿಸುತ್ತದೆ. ನಾವು ರಾಣಿಯ ರೀತಿ ಸಾಕಿದ್ದೆವು, ಆದರೆ ಈಗ ಸಂಪೂರ್ಣವಾಗಿ ಕೃಶವಾಗಿದ್ದಾಳೆ. ದೇಹದಲ್ಲಿ ಮೂಳೆಯನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಮುಖದಲ್ಲಿ ಕಣ್ಣುಗಳು ಮಾತ್ರ ಕಾಣುತ್ತಿದೆ. ಉಸಿರಾಟ ಒಂದು ಇದೆ, ಸರಿಯಾಗಿ ಪ್ರಜ್ಞೆ ಕೂಡ ಇರುವುದಿಲ್ಲ. ಚಿಕ್ಕಮ್ಮ ಅಳುತ್ತಿರುತ್ತಾಳೆ. ನಂತರ ಡಾಕ್ಟರ್ ಬಂದು ಎಲ್ಲ ವೈಟಲ್ಸನ್ನು ಚೆಕ್ ಮಾಡಿ ಅವಳಿಗೆ ಸ್ವಲ್ಪ ಮೆಡಿಸಿನ್ ಕೊಟ್ಟು ಹೋಗುತ್ತಾರೆ. ಇವಳು ಹೇಗೆ ಸಿಕ್ಕಿದಳು ಅಂತ ಚಿಕ್ಕಪ್ಪನ ಬಳಿ ಕೇಳಿದಾಗ, ಬಸ್ಸಿನಲ್ಲಿ ಹೋಗುತ್ತಾ ಇದ್ದಳಂತೆ. ನಮಗೆ ಗುರುತಿರುವ ಒಬ್ಬರು ಇವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ.
ನೋಡು ನನ್ನ ಮಗಳು ಹೇಗಾಗಿ ಬಿಟ್ಟಿದ್ದಾಳೆ, ಬರೋದಿಲ್ಲ ಅಂತ ಹಠ ಮಾಡುತ್ತಿದ್ದಳಂತೆ. ಕೊನೆಗೆ ಅವರುಗಳು ನನಗೆ ಫೋನ್ ಮಾಡಿದರು. ನಾನು ಮತ್ತು ನಿನ್ನ ಅಮ್ಮ ತುಂಬ ಬೇಡಿಕೊಂಡ ಮೇಲೆ ಬಂದಳು. ಇಲ್ಲಿಗೆ ನೋಡು ಹೇಗೆ ಆಗಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.